ನಾವು ದುಡ್ದಿರ್ತಕ್ಕಂಥ ದುಡ್ಡು ಕೊಡಿ ಸ್ವಾಮಿ ಅಂತ ನಾವು ಕೇಳ್ತಾ ಇದೀವಿ. ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರಿ, ಏನಕ್ಕೋಸ್ಕರ ಮಾಡಿದ್ರು ಕೂಡ ನಮ್ಗೆ ಸಂಬಳ ಜಾಸ್ತಿ ಮಾಡ್ಲಿಲ್ಲ. ನೀವು ಸಾಮಾನ್ಯ ಜನರಿಗೆ ನೀವು ಹೊರೆ ಮಾಡಿದ್ರಿ, ಅದು ನಷ್ಟ ಆಗ್ಲಿಲ್ಲ. ನಿಮ್ಮ ಸಂಬಳವನ್ನು ಹೆಚ್ಚು ಮಾಡಿಕೊಳ್ಳಲು ಸರ್ಕಾರ ನಷ್ಟದಿಲ್ಲ. ಒಟ್ಟಿಗೆ ನೀವು 2.5 ಕೋಟಿ ರೂಪಾಯಿ ಬಿಲ್ ತೋರಿಸ್ತಾ ಇದ್ದೀರಾ. ನೀವು ನಾವು ಹೆಂಗ್ ಜೀವನ ಮಾಡಬೇಕು? ಕಾರ್ಮಿಕರಿಗೆ ಇದುವರೆಗೂ ರಾತ್ರಿ ಹಗಲು ನಿದ್ದೆ ಇಲ್ದಿರ, ಊಟ ಇಲ್ದಿರ, ಮಲ್ಕೊಳ್ಳೋಕೆ ಜಾಗ ಇಲ್ದಿರ, ಬಸ್ಗಳಲ್ಲಿ ಮಲ್ಕೊಂಡು ಕಷ್ಟಪಟ್ಟು ದುಡಿತಾ ಇದಾರೆ. ನ್ಯಾಯ ಮಾಡಿದ್ರೆ ತಪ್ಪೇನಿಲ್ವಲ್ಲ? ಇಲ್ಲ ಅಂತಂದ್ರೆ ನಾಳೆಯಿಂದ ನಾವು ಬಸ್ಗಳನ್ನ ಬಂದ್ ಮಾಡಬೇಕಾಗತ್ತೆ. ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ಸರ್, ಈಗ 38 ತಿಂಗಳ ಹರಿಯರ್ಸು ಯಾವಾಗ 1/1/2020 ಮಾಡಬೇಕಾಗಿತ್ತು. ಆ ಅಗ್ರಿಮೆಂಟ್ನ ಮಾಡಲಿಲ್ಲ. ಆಗ BJP ಸರ್ಕಾರ ಇದ್ದಂಥದ್ದು ಸರ್ಕಾರ ಮಾಡಲಿಲ್ಲ. ಅವಾಗ ಈ ಥರ ಒಂದು ಬೇಡಿಕೆಗಳು ಇಟ್ಟಿರೋ ಕಾರಣ 3 ವರ್ಷಗಳು ಅಂದರೆ 23ರಲ್ಲಿ ನಮಗೆ ಅಗ್ರಿಮೆಂಟ್ ಅಂತ ಮಾಡಿದ್ರು. ಅದು ಹರಿಯರ್ಸು 38 ತಿಂಗಳ ಹರಿಯರ್ಸು ಉಳ್ಕೊಂತು. ಮತ್ತು ಈಗ ಈ ಸರ್ಕಾರ ಬಂದ ಮೇಲೆ 24ಕ್ಕೆ ಅಗ್ರಿಮೆಂಟ್ ಆಗಬೇಕಾಗಿತ್ತು. ಅಂದರೆ 4 ವರ್ಷಕ್ಕೊಮ್ಮೆ ಈ ಪದ್ಧತಿ ಇದೆ. 4 ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಮಾಡಬೇಕಂತೂ ಇದೆ. ಹಂಗಾಗಿ ಇವ್ರು ಮಾಡಲಿಲ್ಲ ತಿರ್ಗಾ. ಹಿಂಗಾಗಿ ಇದು ನೆಲಗುದ್ದಿಗೆ ಬಿದ್ಕೊಂತ ಹೋಯ್ತು. ನಮ್ದು ಏನಂತಂದರೆ, ನಾವು ದುಡ್ದಿರ್ತಕ್ಕಂಥ ದುಡ್ಡು ಕೊಡಿ ಸ್ವಾಮಿ ಅಂತ ನಾವು ಕೇಳ್ತಾ ಇದ್ದೀವಿ, ಬೇರೆ ಏನು ಕೇಳ್ತಾ ಇಲ್ಲ. ನಾವು ದುಡ್ದಿದ್ದೀವಿ, ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಆ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದು ಬಿಟ್ಟರೆ ನಾವು ಬೇರೆ ಎಕ್ಸ್ಟ್ರಾ ದುಡ್ಡು ಏನು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಈಗ ನಾವು 24ಕ್ಕೆ ಅಗ್ರಿಮೆಂಟ್ ಮಾಡಬೇಕಾಗಿತ್ತು. 1/1/24ರಿಂದನೇ ನಾವು ಮೆಮೊರಾಂಡಮ್ಗಳು ಕೊಟ್ಟಿದ್ದೀವಿ, ಬೇಡಿಕೆ ಪಟ್ಟಿಗಳು ಕೊಟ್ಟಿದ್ದೀವಿ. ಆದರೂ ಕೂಡ ಈ ಸರ್ಕಾರ ಬಂದಾಗಲೂ ಕೂಡ ಅದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾನೇ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ 4 ಮೀಟಿಂಗ್ ಆಗಿದ್ದಾವೆ. ಸಾರಿಗೆ ಸಚಿವರ ಜೊತೆ 1 ಮೀಟಿಂಗ್ ಆಗಿದೆ. ಆಗಿದ್ರೂ ಕೂಡ ಯಾವುದು ಕ್ಲಾರಿಟಿ ಕೊಟ್ಟಿಲ್ಲ ಇದುವರೆಗೂ ಕೂಡ. ನಮಗೆ ಕೊಡ್ತೀವಿ ಮಾಡ್ತೀವಿ ಅಂತಾರ. ಈ ಥರ ಸಮಾವೇಶಗಳು ಏನಾರು ಅಥವಾ ಇನ್ನು ಹೋರಾಟಕ್ಕೆ ಹೋದಾಗ ಮಾತ್ರ ಕರೀತಾರೆ, ಮಾತಾಡಿಸ್ತಾರೆ, ಕಳಿಸ್ತಾರೆ. ಇಡೀ ಇತಿಹಾಸದಲ್ಲೇ ಇಲ್ಲ. ನಾನು ಕೂಡ BMTCಗೆ ಸೇರಿ 27 ವರ್ಷ ಸರ್ವಿಸ್ ಮಾಡಿದ್ದೀನಿ. ಇದುವರೆಗೂ ಕೂಡ ಎಲ್ಲೂ ಕೂಡ ಇಷ್ಟು ವರ್ಷಗಳು CM ಜೊತೆ ಒಂದು ಸತಿ ಮೀಟಿಂಗ್ ಆದರೆ ಕ್ಲಿಯರ್ ಆಗ್ತಾ ಇತ್ತು. ಅಂಥದ್ದು 4 ವರ್ಷನೂ ಕೂಡ ಮೀಟಿಂಗ್ ಆದರೂ ಕೂಡ ಅವರು ಏನು ಕ್ಲಿಯರ್ ಮಾಡಲಿಲ್ಲ. 4 ಮೀಟಿಂಗ್ ಆಗಿ 5 ಮೀಟಿಂಗ್ ಆದರೂ ಕೂಡ. ಹಂಗಾಗಿ ಭಾಳ ನಮಗೆ ತೊಂದರೆ ಆಗಿದೆ. ಈ ಕಾರ್ಮಿಕರು ಯಾವ ರೀತಿ ಜೀವನ ಮಾಡಬೇಕು ಹೇಳಿ? ಇಲ್ಲಿ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅದರಲ್ಲಿ SC STಗಳಂತೂ ತುಂಬ ಜನ ಇದ್ದಾರೆ ಈ ಸಂಸ್ಥೆ ಒಳಗೆ ದುಡಿತಕ್ಕಂಥವ್ರು. ಅಂಥವರೆಲ್ಲ ಏನು ಮಾಡಬೇಕು? ಮಕ್ಕಳನ್ನ ಓದ್ಸೋಕ್ಕಾಗ್ತಾಯಿಲ್ಲ. ಈಗ ಎಜುಕೇಷನ್ ಯಾವ ರೀತಿ ಇದೆ? ಗೌರ್ಮೆಂಟ್ ಇಲ್ಲ, ಎಲ್ಲ ಪ್ರೈವೇಟು. ಅದಕ್ಕೂ ದುಡ್ಡು ಕಟ್ಟಬೇಕು. ಪ್ರತಿಯೊಂದಕ್ಕೂ ಕೂಡ ನಮಗೆ ಸಮಸ್ಯೆಗಳಾಗ್ತಾ ಇದ್ದಾವೆ. ಹಣಕಾಸಿನ ವಿಚಾರದಲ್ಲಿ ಆಗಲಿ, ಈಗ ರಾಜ್ಯ ಸರ್ಕಾರ ಆಗಲಿ ಇದನ್ನು ಗಮನ ತಗೋಬೇಕು. ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಕೂಡ ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿರೋದು ಎಲ್ರಿಗೂ ಗೊತ್ತಿದೆ, ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ. ಏನಂತ ಹೇಳಿದ್ದಾರೆ ಅವರು? ಯಡಿಯೂರಪ್ಪ ಅವರೇ ಸೀಟು ನಿಮಗೆ ಭದ್ರ ಅಲ್ಲ, ಅವ್ರಿಗೇನು ಕರೆದು ಮಾತಾಡಿಸಿ ಕ್ಲಿಯರ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ನೀವು ಸರ್ಕಾರಕ್ಕೆ ಬಂದಮೇಲೆ, ನೀವೇ ಒಂದು ಅಧಿಕಾರಕ್ಕೆ ಬಂದಮೇಲೆ ನಿಮ್ಗೆ ಯಾಕೆ ಅದು ಅನ್ವಯಿಸಲ್ಲ? ಮಾಡ್ಬೋದಾಗಿತ್ತಲ್ಲ, ಮಾಡಲಿಲ್ಲ. ಈ ರೀತಿ ಯಾಕೆ ನಮಗೆ ಕಷ್ಟ ಕೊಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಅವರು ಕೂಡ ಬಡವರಾಗಿ ಬಡವ್ರಿಗೋಸ್ಕರ ಅಂತ, ನಾವು ಕೂಡ ನಮ್ಮ ಬಡ ಒಂದು ಕಾಂಗ್ರೆಸ್ ಸರ್ಕಾರ ಬಂದರೆ ಬಡವ್ರಿಗೋಸ್ಕರ ನಿಂತ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರನ ತಂದಿದ್ದೀವಿ. ನಾವು ಕೂಡ ಮನಸ್ಸು ಮಾಡಿ ಕಾಂಗ್ರೆಸ್ ಸರ್ಕಾರ ಬರಬೇಕು, ನಮ್ಗೆ ಅನ್ಯಾಯ ಮಾಡಲ್ಲ ಅಂತ ತಂದರೂ ಕೂಡ ಈ ರೀತಿ ಅನ್ಯಾಯ ಮಾಡಿದ್ದಾರೆ. ದಯವಿಟ್ಟು ಕೂಡ ಮುಖ್ಯಮಂತ್ರಿ ಸಾಹೇಬರು ಕೇಳ್ಕೊತಾ ಇದ್ದೀವಿ, ಇಲ್ಲಿ ಮಕ್ಕಳನ್ನ ಓದಿಸೋದಕ್ಕಾಗಲಿ ಮತ್ತು ಏನು ನಾವು ಜೀವನ ಮಾಡೋಕ್ಕೆ ಭಾಳ ಕಷ್ಟ ಆಗಿದೆ. ಇವಾಗ ನಮ್ಮ ಸರ್ವಿಸೆಲ್ಲ ಮುಕ್ಕಾಲು ಭಾಗ ಆಗೋಗಿದೆ. ಇನ್ನು 10 ವರ್ಷ 15 ವರ್ಷ ಸರ್ವಿಸ್ ಇರೋರು ನಮ್ಮನ್ನೆಲ್ಲ ಕೆಲಸದಲ್ಲಿ ಹಿಂಗೆಲ್ಲ ಮಾಡಿಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು? ಕಷ್ಟ ಆಗ್ತಾ ಇದೆ. ಮನೆ ಬಾಡಿಗೆಗಳು ಕಟ್ಟಬೇಕು. ಬೆಂಗಳೂರು ಸಿಟಿಲಿ ಹೆಂಗೆ ಕಟ್ಟೋಕ್ಕಾಗುತ್ತೆ ಬಾಡಿಗೆಗಳನ್ನ? ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಕೂಡ ಮುಖ್ಯಮಂತ್ರಿ ಸಾಹೇಬರು ಕೇಳ್ಕೊತಾ ಇದ್ದೀವಿ. ನಾವೇನು ಎಕ್ಸ್ಟ್ರಾ ಏನು ಕೇಳ್ತಾ ಇಲ್ಲ. ನೀವು ಬೇರೆದಕ್ಕೆಲ್ಲ ಅನುದಾನ ಕೊಡ್ತಾ ಇದ್ದಾರೆ, ನಾವೇನು ಜಸ್ಟ್ ಅಷ್ಟೊಂದು ಏನು ಕೇಳ್ತಾ ಇಲ್ಲ. ನೀವು ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರಿ, ಏನಕ್ಕೋಸ್ಕರ ಮಾಡಿ 2 ವರ್ಷ ಆಗ್ತಾ ಇದೆ. ಈ ಜನವರಿಗೆ ಮಾಡಿದ್ರು ಕೂಡ ನಮಗೆ ಸಂಬಳ ಜಾಸ್ತಿ ಮಾಡಲಿಲ್ಲ. ನೀವು ಶಕ್ತಿ ಯೋಜನೆ ಕೂಡ ಮಾಡಿದ್ದೀರಾ. ಶಕ್ತಿ ಯೋಜನೆ ನಾವು ಸಕ್ಸಸ್ ಮಾಡಿದ್ದೀವಿ. ನಾನು ಕೂಡ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಬಸ್ಸಲ್ಲೇ ಕೂಡ 100ರಿಂದ 120 ಜನ ಹತ್ತಾರೆ. ಅಷ್ಟೋ ಜನಕ್ಕೆ ಟಿಕೆಟ್ ಕೊಟ್ಕೊಂಡು ಮತ್ತೆ ಅವ್ರ ಹತ್ರ ಹೇಳ್ಕೊಂಡು ಚಿಲ್ಲರೆದು ಎಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಹೆಣ್ಮಕ್ಳು. ಹಂಗಾಗಿ ದಯವಿಟ್ಟು ಕೂಡ ಸಿಂಗಲ್ ಪೇರೆಂಟ್ಸು ಕೂಡ ಈ ಸಂಸ್ಥೆಯಲ್ಲಿ ತುಂಬ ಜನ ಇದ್ದಾರೆ, ಆಯ್ತಾ? ಯಾಕಂದರೆ ಈ ಸಂಸ್ಥೆ ಒಳಗಡೆ ದುಡಿತಕ್ಕಂಥವ್ರು ಗಂಡು ಮಕ್ಕಳು ತುಂಬ ದಿವಸ ಬಾಳಿಕೆ ಬರ್ತಾ ಇಲ್ಲ. 50 ವರ್ಷ 40 ವರ್ಷಕ್ಕೆಲ್ಲ ತೀರೋಗ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕು, ಹೆಲ್ತ್ ಸರಿ ಇರಲ್ಲ. ಯಾಕಂದರೆ ನಮ್ಮ ಕೆಲಸನೇ ಹಂಗಿದೆ. ನೈಟ್ ಆಲ್ಟ್ ಹತ್ತಿದ್ರೆ 3 ದಿವಸ ಮನೆಗೆ ಬರಲ್ಲ. ಅವರು ಊಟದ ವ್ಯವಸ್ಥೆ ಸರಿಯಾಗಿರಲ್ಲ. ಪ್ರತಿಯೊಂದನ್ನು ಕೂಡ ಸಮಸ್ಯೆಗಳನ್ನ ಅವರು ಎದುರಿಸ್ಕೊಂಡು ಬರ್ತಾನೆ ಇದ್ದಾರೆ. ಅಂಥದ್ದು ಎಲ್ರಿಗೂ ಗೊತ್ತಿದೆ, ಇಡೀ ಸಮಾಜಕ್ಕೆ ಗೊತ್ತಿದೆ. ಡ್ರೈವರ್ ಕೆಲಸ ಎಷ್ಟು ಕಷ್ಟ ಇದೆ, ಕಂಡಕ್ಟರ್ ಕೆಲಸ ಎಷ್ಟು ಕಷ್ಟ ಇದೆ, ಮೆಕ್ಯಾನಿಕ್ ಕೆಲಸ ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಾವೇನು ಕೂತ್ಕೊಂಡು ಕೆಲಸ ಮಾಡೋರಲ್ಲ, ಪಿಂಟು ಕಣ್ಣಲ್ಲಿ ಕಣ್ಣಿಟ್ಟು ಕೆಲಸ ಮಾಡೋರು. ಅಷ್ಟು ಜನಕ್ಕೆ ಕೆಲಸ ಕೊಟ್ಟರು ಕೂಡ ನಾವು ಶಕ್ತಿ ಯೋಜನೆ ಸಕ್ಸಸ್ ಮಾಡಿದ್ದೀವಿ. ಪ್ರತಿಯೊಂದು ಕೂಡ ನಿಮಗೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರೋ ರೀತಿ ನಾವು ಮಾಡಿದ್ದೀವಿ. ನಮಗೆ ಕೊಡೋದ್ರಲ್ಲಿ ಏನು ಸ್ವಾಮಿ ನಾವು
ನಿಮ್ಮನ್ನ ಕೇಳ್ಕೊತಾ ಇದೀವಿ ನಾವು ದುಡ್ಡಿದ್ರೆ ದುಡ್ಡು ಕೊಡಿ ಸ್ವಾಮಿ ಅಂತ ನಾವು ಕೇಳ್ತಾ ಇದೀವಿ. ಎಕ್ಸ್ಟ್ರಾ ಏನ್ ಕೇಳ್ತಾ ಇಲ್ಲ ನಾವು. ಬೇರೆ ಇಲಾಖೆಗಳಲ್ಲಿ ಎಷ್ಟೆಲ್ಲ ಈಸಿ ಕೆಲಸಗಳಿದೆ, ಅವರಿಗೆಲ್ಲ ಹೆಂಗ್ ಸಂಬಳ ಬರ್ತಾ ಇದೆ ಗೊತ್ತಿದೆ ತಾನೇ ನಿಮ್ಗೆ. ನಾವ್ ಅದನ್ನ ಕೇಳ್ತಾ ಇಲ್ಲ. ನಮ್ಗೆ ಏನ್ ಬರ್ಬೇಕಾಗಿದೆ, 4 ವರ್ಷಕ್ಕೊಮ್ಮೆ ಏನ್ ಅಗ್ರಿಮೆಂಟ್ ಆಗ್ಬೇಕಾಗಿದೆ ಅದು ನ್ಯಾಯಯುತವಾಗಿ ಮಾಡಿ ಕೊಡಿ, ನೀವು ಕರೆಕ್ಟಾಗಿ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ದಯವಿಟ್ಟು CM ಸಾಹೇಬ್ರಿಗೆ ಇನ್ನೊಮ್ಮೆ ಮಗದೊಮ್ಮೆ ನಾವು ಬೇಡ್ಕೊತಾ ಇದ್ದೀವಿ. ಇಲ್ಲಿ ಬಡ ಕುಟುಂಬಗಳು ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಕೂಡ ನೀವು ಸಹಕರಿಸಿ, ನಮಗೆ ಆದಷ್ಟು ಕೂಡ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು. ನೀವು 1/1/24 ಅಗ್ರಿಮೆಂಟ್ ಮಾಡಬೇಕು. 38 ತಿಂಗಳ ಅರಿಯರ್ಸ್ ಏನಿದೆ ಅದನ್ನು ಖಂಡಿತವಾಗ್ಲೂ ಕೊಡಬೇಕು. ಈ 38 ತಿಂಗಳ ಅರಿಯರ್ಸ್ ಅನ್ನೋದು ರಿಟೈರ್ಡ್ ಆದಂಥವ್ರಿಗೆ ತುಂಬ ಹೊಡೆತ ಬೀಳುತ್ತೆ. ಪಾಪ ಅವ್ರು ಕೊಡಬೇಕು. 45 ವರ್ಷ 32 ವರ್ಷ 35 ವರ್ಷ ಸರ್ವಿಸ್ ಮಾಡಿದವ್ರಿಗೆ ಅದು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಎಷ್ಟು ಲಾಸ್ ಆಗುತ್ತೆ ಹೇಳಿ. ಕೊನೆ ಮೂಮೆಂಟಲ್ಲಿ ಅವ್ರಿಗೆ ಏನು ಸಿಗುತ್ತೆ? ಬರೋದೇ ನಮ್ಗೆ ಸಂಬಳ ಕಡಿಮೆ, ಇರೋದು ಮಕ್ಕಳು ಓದಿಸೋದ್ಕೊಂಡು ಸಾಲಗಳು ಮಾಡ್ಕೊಂಡೆಲ್ಲ ಇರ್ತಾರೆ. ಅವ್ರಿಗೆ ರಿಟೈರ್ಡ್ ಆದವ್ರಿಗೆ ಏನೂ ಸಿಗ್ತಾ ಇಲ್ಲ. ದಯವಿಟ್ಟು ಕೂಡ 38 ತಿಂಗಳ ಅರಿಯರ್ಸ್ ಅಲ್ಲಿ ಯಾವುದೇ ನೀವು ಅದನ್ನ ಹಿಂಬಾಕಿ ಇಟ್ಕೊಂಡಿರೋ ಕೊಡ್ಬೇಕಂತೇಳಿ ದಯವಿಟ್ಟು ನಿಮ್ಮಲ್ಲಿ ಬೇಡ್ಕೊತಾ ಇದ್ದೀವಿ. ನಾವೇನು 1000 ಗಟ್ಟಲೆ ಆಗಲ್ಲ, ಕೇವಲ ನಿಮ್ಗೆ 5,000 ಕೋಟಿ ಆಗುತ್ತೆ. ನಿಮ್ಗೆ ಅದು ಯಾವ ಲೆಕ್ಕನೂ ಇಲ್ಲ, ಅರ್ಥ ಆಯ್ತಾ? ಈಗ ನೀವು ಚಿಕ್ಕಬಳ್ಳಾಪುರದ ಹತ್ರ ಒಂದು ಕಂಪ್ನಿ ಓಪನ್ ಮಾಡ್ತಾರೆ, ಆಪಲ್ ಕಂಪ್ನಿ. ಅದಕ್ಕೆ ನೀವು 6,000 ಕೋಟಿ ನೀವು ಸಬ್ಸಿಡಿ ಕೊಡ್ತಾ ಇದ್ದೀರಾ. ಕಂಪ್ನಿ ಇನ್ನು ಓಪನ್ ಆಗಿಲ್ಲ, ಅದಕ್ಕೆ ಕೊಡ್ತಾ ಇದ್ದೀರಾ. ನಾವೇನು ಸ್ವಾಮಿ ಮಾಡಿದ್ವಿ? ಪಾಪ ನಾವು ದುಡ್ಡು ಕೊಡಿ ಸ್ವಾಮಿ ಅಂತ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ಮೊನ್ನೆ ರಾಮಲಿಂಗಾರೆಡ್ಡಿ ಸಾಹೇಬರು ಅಷ್ಟೇ, ಮೊನ್ನೆ ಮುಖ್ಯಮಂತ್ರಿಗಳು ಅಷ್ಟೇ ಇದನ್ನು ಮನಗಂಡು ನಮ್ಮ ಕಷ್ಟಗಳನ್ನ ಅರಿತುಕೊಂಡು ನಾವು ಇನ್ನೂ ಸಮಾಜಕ್ಕೆ ಆಗಲಿ ನಿಮ್ಮ ಸರ್ಕಾರಕ್ಕಾಗಲಿ ಒಳ್ಳೆ ಹೆಸರು ಬರಬೇಕು ಅಂದರೆ ದಯವಿಟ್ಟು ನಮಗೆ ಕೊಡಬೇಕಾದಂಥ ಬಾಕಿ ಹಣ ಮತ್ತು 1/1/24 ಅಗ್ರಿಮೆಂಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೋರ್ಕೊತಾ ಇದ್ದೀನಿ ಸರ್. ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನನ್ನ ಒಂದು ಕಳಕಳಿ ವಿನಂತಿ ಏನಂದರೆ, ತಮ್ಮ ಸಂಬಳವನ್ನು ತಾವು ಹೆಚ್ಚಿಗೆ ಮಾಡಿಕೊಂಡ್ರಿ. ಶಾಸಕರು ಮತ್ತು ಸಚಿವರ ಸಂಬಳವನ್ನು ಯಾವುದೇ ಒಂದು ಪ್ರೆಸ್ ಮೀಡಿಯಾದವ್ರನ್ನ ಕೇಳಾರ್ದೆ ಮತ್ತು ರಾಜ್ಯಪಾಲರನ್ನ ಕೇಳಾರ್ದೆ ತಾವು ಹೆಚ್ಚಿಗೆ ಮಾಡ್ಕೊಂಡ್ರಿ. ಸಾಮಾನ್ಯ ಜನ ಯಾರು ಕೇಳಿಲ್ಲ, ತಮ್ಮನ್ನ ಪ್ರಶ್ನೆಯವರು ತಮಗೆ ಕೇಳಿಲ್ಲ, ಸಾಮಾನ್ಯ ಜನರು ಕೇಳಿಲ್ಲ. ತಮ್ಮ ಸಂಬಳವನ್ನು 80,000 ಇದ್ದಿದ್ದನ್ನು 1,30,000 ರೂಪಾಯಿ ಮಾಡ್ಕೊಂಡ್ರಿ. ಅವಾಗ ಸರ್ಕಾರಕ್ಕೆ ನಷ್ಟ ಆಗಲಿಲ್ಲ. ಸಾಮಾನ್ಯ ಜನರಿಗೆ ನೀವು ಹೊರೆ ಮಾಡಿದ್ರಿ, ಅದು ನಷ್ಟ ಆಗಲಿಲ್ಲ. ಇವತ್ತು ಸರ್ಕಾರಿ ನೌಕರಿಗೆ 8ನೇ ವೇತನವನ್ನು ಕೊಟ್ರಿ, KB ಅವರಿಗೆ 8ನೇ ವೇತನವನ್ನು ಕೊಟ್ರಿ, ಎಲ್ಲರಿಗೂ ನಷ್ಟ ಆಗಲಿಲ್ಲ. ಬಡ ಕಾರ್ಮಿಕ ಸಾರಿಗೆ ನೌಕರರಿಗೆ ತಾವು ಪ್ರಣಾಳಿಕೆಯಲ್ಲಿ ಹಾಕಿದ್ರಿ. ಏನಂತ ಹಾಕಿದ್ರಿ? ನಮ್ಮ ಉದ್ದೇಶ ಏನಂದ್ರೆ, ತಮ್ಮಲ್ಲಿ ಕಳಕಳಿ ವಿನಂತಿ ಅಂದ್ರೆ, DK ಶಿವಕುಮಾರ್ ಅವರೇ, ಮುಖ್ಯಮಂತ್ರಿ ಅವರೇ, ಸಿದ್ದರಾಮಯ್ಯ ಅವರೇ, ನಮ್ಮ ವಿನಂತಿ ಅಂದ್ರೆ ನೀವು ಪ್ರಣಾಳಿಕೆಯಲ್ಲಿ ಏನು ಹಾಕಿದಿರಲ್ಲ, ಸಾರಿಗೆ ನೌಕರಿಗೆ ಸಮಾನ ವೇತನ, ಸರ್ಕಾರಿ ನೌಕರರು ಸಮಾನ ವೇತನ ಕೊಡ್ತೀರಂತ ತಾವೇನು ಹೇಳಿಕೆ ಕೊಟ್ಟಿದ್ರಲ್ಲ, ಆ ಸಮಾನ ವೇತನ ದಯಮಾಡಿ ಸ್ವಾಮಿ ಅದನ್ನು ಕೊಡಿ ಸ್ವಾಮಿ. ನಿಮ್ಮ ಸಂಬಳವನ್ನು ಹೆಚ್ಚು ಮಾಡಿಕೊಳ್ಳಲು ಸರ್ಕಾರ ನಷ್ಟದಿಲ್ಲ. ಕೇವಲ ಸಾರಿಗೆ ನೌಕರರಿಗೆ ಕೊಡಬೇಕಾದ ಬರ್ತಕ್ಕಂಥ 38 ತಿಂಗಳ ಹರಿಯರ್ಸು 1/1/24 ಬರ್ತಕ್ಕಂಥ ವೇತನ ಪರಿಷ್ಕರಣೆ ಕೊಡಲಿ. ಯಾಕೆ ಒಳ್ಳೆ ಮಾಡ್ತಾ ಇದ್ರಿ ನೀವು? ಸಮಾನ ವೇತನ ಕೊಡ್ತೀನಿ ಅಂತೇಳಿ ನೀವು ಯಾಕೆ ಪ್ರಣಾಳಿಕೆಯಲ್ಲಿ ಹಾಕಿದ್ರಿ ಅಂದು ಉತ್ತರ ದಯಮಾಡಿ ತಮ್ಮಲ್ಲಿ ಯಾಕೆ ನಾವು ಕೇಳ್ತಾ ಇದ್ರಿ. ನಮ್ಮ ಮೀಡಿಯಾದವರು ಪಾಪ ನಮ್ಮ ಬಗ್ಗೆ, ಸಾರಿಗೆ ನೌಕರ ಬಗ್ಗೆ ಮೀಡಿಯಾದವ್ರಿಗೆ ಎಲ್ಲರಿಗೂ ಕೈ ಮುಗಿದು ನಾನು ಯಾಕೆ ನಮಸ್ಕಾರ ಮಾಡ್ತೀನಿ ಅಂದರೆ, ಮೀಡಿಯಾದವ್ರು ಪಾಪ ನಮ್ಮ ಬಗ್ಗೆ ಭಾಳ ಕಳಕಳಿ ವಿನಂತಿಯಿಂದ ಅವರೆಲ್ಲ ಮೀಡಿಯಾದವರು ಪಾಪ ನಮ್ಮ ಬಗ್ಗೆ ಒಳ್ಳೆಯ ಒಂದು ಪ್ರಚಾರ ಮಾಡ್ತಾ ಇದ್ರಿ. ಯಾಕಂದರೆ ಅವ್ರಿಗೆ ನಾವು ಧನ್ಯವಾದ ಸಲ್ಲಿಸ್ಬೇಕು. ಈ ಸರ್ಕಾರ ಎಲ್ಲಿಗೆ ಬಂದಿದೆ ಸ್ವಾಮಿ? 4,500 ಕೋಟಿ ರೂಪಾಯಿಗಳನ್ನು ನೀವು ಮಹಿಳಾ ಟಿಕೆಟ್ ದುಡ್ಡನ್ನು ನಮ್ಮ ಸಂಸ್ಥೆಗೆ ಸಲ್ಲಿಸಬೇಕು. ನೀವು ಯಾಕೆ ಇಲ್ಲಿವರೆಗೆ ಸಲ್ಲಿಸಿಲ್ಲ ಸ್ವಾಮಿ? ಸಲ್ಲಿಸ್ರಿ. ಬೊಮ್ಮಾಯಿಯವರ ಸರ್ಕಾರದಲ್ಲಿ 970 ಕೋಟಿ ರೂಗಳನ್ನು ಬೊಮ್ಮಾಯಿಯವರ ಸರ್ಕಾರದಲ್ಲಿ ಸಲ್ಲಿಸಿದ್ರು. ಅವರು ಯಾಕೆ ಸಲ್ಲಿಸಿದ್ರು? ನಾವು ಕೊಡಬೇಕಾದಂಥ ದುಡ್ಡನ್ನು ಕೊಡಬೇಕು ಸಾರಿಗೆ ಸಂಸ್ಥೆಗೆ ಅಂತೇಳಿ. ಅದರಷ್ಟು ನಮಸ್ಕಾರ. ಇವತ್ತಿನ ನಮ್ಮ ಬೇಡಿಕೆ ದುಡಿದಂಥ ದುಡ್ಡು 38 ತಿಂಗಳ ಬಾಕಿ ಅರಿಯರ್ಸ್ ಅದನ್ನು ಈ ಸರ್ಕಾರ ಕೊಡಬೇಕು. ದುಡಿದಂಥ ದುಡ್ಡದು ನಾವು ಹೆಚ್ಚಿನ ಹೊರೆಯನ್ನು ಸರ್ಕಾರಕ್ಕೆ ಕೇಳ್ತಾ ಇಲ್ಲ. ದುಡಿದಂಥ ದುಡ್ಡನ್ನು ಕೊಡಿ. 1/1/24 ವೇತನ ಪರೀಕ್ಷಣೆ ಆಗಬೇಕಾಗಿತ್ತು. ನಮ್ಮ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಬಂದ ಮೇಲೆ 24ರಲ್ಲಿ ವೇತನ ಪರೀಕ್ಷಣೆ ಮಾಡಬೇಕಾಗಿತ್ತು. ದಯವಿಟ್ಟು ತಾವು ಮಾಡಿಕೊಡಿ. ಇವತ್ತು 4 ಗಂಟೆವರೆಗೆ ತಮಗೆ ಗಡುವಿದೆ. ದಯವಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ, ಮಾಡಿಕೊಡಿ. ಇಲ್ಲ ಅಂತಂದರೆ ನಾಳೆಯಿಂದ ನಾವು ಬಸ್ಗಳನ್ನು ಬಂದ್ ಮಾಡಬೇಕಾಗತ್ತೆ, ಬಂದ್ ಮಾಡ್ತೇವೆ. ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಾವು ಬಂದ್ ಮಾಡ್ತೇವೆ ಸರ್, ನಾಳೆಗೆ ಬಂದ್ ಮಾಡ್ಲಿಕ್ಕೆ ತಯಾರಿದ್ದೀವಿ. ಹೇಳಿ ಸರ್. ವೇತನ ಸರ್ ಅವರು 25 ತಿಂಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು 12 ತಿಂಗಳು ಅದನ್ನೇ ಯಾರು ಕೊಡ್ತಾರೆ ಸರ್? ದುಡ್ಡುವಂಥ ದುಡ್ಡು ಸರ್ ಅದು. 1/1/24 ವೇತನ ಪರೀಕ್ಷಣೆ ಆಗಬೇಕಿತ್ತಲ್ಲ, ಆ ದುಡ್ಡು ಯಾರು ಕೊಡ್ತಾರೆ ಸರ್? ಅದು ಕೊಡಬೇಕಲ್ವಾ? ಅದನ್ನು ಸರ್ಕಾರ ಕೊಡಲೇಬೇಕು.
ನಮ್ಮ ಒತ್ತಾಯ. ಇದಕ್ಕೆ ನಾವು ಯಾವುದೇ ರೀತಿಯಿಂದ ಬಗ್ಗುವುದಿಲ್ಲ. ನಮ್ಮ ನೌಕರಿ ಏನಾದರೂ ಪರವಾಗಿಲ್ಲ, ನಾವು ಸಿದ್ಧರಿದ್ದೇವೆ. ದಯವಿಟ್ಟು ಸರ್ಕಾರ ಇದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಈ ಬೇಡಿಕೆಯನ್ನು ಈಡೇರಿಸಬೇಕಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನಿಜ, ಈಗ ನಾನು ರಿಟೈರ್ಡ್ ಆಗಿ 1.5 ತಿಂಗಳಾಗಿದೆ. ಅರ್ಧ ಎನ್ಕೇಶ್ಮೆಂಟ್ ಕೊಟ್ಟಿದ್ದಾರೆ. 300 ದಿನದ ಎನ್ಕೇಶ್ಮೆಂಟ್ ಕೊಡೋಕ್ಕೂ ಅರ್ಧ ಕೊಟ್ಟರೆ ರಿಟೈರ್ಡ್ ಆಗಿದೆ. ಮೊದಲನೇ ತಿಂಗಳಿಂದ ನಮಗೇನಾದ್ರು ಸಂಬಳ ಇಷ್ಟು ವರ್ಷ 50,000 30,000 ಬರ್ತಿತ್ತು ಸಂಬಳ. ಈಗೇನು ಬರ್ತಿದೆಯಾ? ರಿಟೈರ್ಡ್ ಆದಮೇಲೆ ಯಾರು ಕೊಡ್ತಾರೆ ಸಂಬಳ? ಕೊಡ್ತಾ ಇರೋದು ನೋಡಿದ್ರೆ 3,500 ರೂಪಾಯಿ ಪೆನ್ಷನ್ ಏನಕ್ಕೂ ಸಾಲಲ್ಲ. ನೀವೇ ಒಂದು ಖರ್ಚು ಮಾಡಿ. ಒಂದು ಟೀಗೆ ನೀವು 2.5 ಕೋಟಿ ರೂಪಾಯಿ ಬಿಲ್ ತೋರಿಸ್ತಾ ಇದ್ದೀರಾ ನೀವು. ನಾವು ಹೆಂಗೆ ಜೀವನ ಮಾಡಬೇಕು? ನಾವು ನಿಮ್ಮಂಗೆ ಮನುಷ್ಯರಲ್ವೇ? ಆದಷ್ಟು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಸಿದ್ದರಾಮಯ್ಯರಾಗಲಿ, ಸರ್ಕಾರದವ್ರು ಯಾರೇ ಆಗಿರಲಿ, ರಾಮಲಿಂಗಾರೆಡ್ಡಿ ಸಾಹೇಬ್ರೇ ಆಗಿರಲಿ, ದಯವಿಟ್ಟು ಅದೇನಿದೆ ನಮಗೆ ಒಂದು ನಯ ಪೈಸೆನೂ ಉಳಿಸ್ಕೊಳ್ದೇ ಇದ್ದಂಗೆ ನೀವು 38 ತಿಂಗಳೂ ಕೊಡಬೇಕು ಅರಿಯರ್ಸು. ಜೊತೆಗೆ 1/1/24 ನಮಗೆ ವೇತನ ಒಪ್ಪಂದ ಮಾಡಿಕೊಡ್ಬೇಕು. ಇವಾಗ ನಮ್ಮ ಸ್ನೇಹಿತರು ಹೇಳಿದಂಗೆ BMTCಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿರ್ತಕ್ಕಂಥವ್ರಿಗೆ ಗ್ರಾಜ್ಯುಟಿ ಕ್ಲಿಯರ್ ಮಾಡ್ತಾ ಇಲ್ಲ ಸರಿಯಾಗಿ. ಆಮೇಲಿಂದ ಎನ್ಕ್ಯಾಶ್ಮೆಂಟ್ ಸರಿಯಾಗಿ ಕ್ಲಿಯರ್ ಮಾಡ್ತಾ ಇಲ್ಲ. 1 ವರ್ಷ 1.5 ವರ್ಷ ಆದರೂ ಸಮೇತ ಅವ್ರಿಗೆ ಇನ್ನೂ ಯಾರಿಗೂ ಕ್ಲಿಯರ್ ಮಾಡಿಲ್ಲ. ಇವಾಗ 1/1/24 ರನ್ನಿಂಗ್ ಸ್ಟಾಫ್ಗೆ ಅಗ್ರಿಮೆಂಟ್ ಮಾಡಬೇಕಾಯಿತು. ಅಗ್ರಿಮೆಂಟ್ ಮಾಡಿಲ್ಲ ಇದುವರೆಗೂ. ಅದೇ ವಿಚಾರವಾಗಿಯೇ 3-4 ಸಾರಿ ಸರ್ಕಾರ ಜೊತೆಯಲ್ಲಿ ನಮ್ಮ ಜಂಟಿ ಕಮಿಟಿಯಿಂದ ಮಾತುಕತೆ ನಡೆಸಿದ್ದಾರೆ. ಮಾಡಿಸಿ ಇದುವರೆಗೂ ಅದೇ ಮುಂದುವರಿಸ್ಕೊಂಡು ಹೋಗ್ತಾ ಇರೋದು. ಎರಡನೇದು, ಕಾರ್ಮಿಕರಿಗೆ ಇದುವರೆಗೂ ರಾತ್ರಿ ಹಗಲು ನಿದ್ದೆ ಇಲ್ದಿರ, ಊಟ ಇಲ್ದಿರ, ಮಲ್ಕೊಳ್ಳೋಕೆ ಜಾಗ ಇಲ್ದಿರ, ಬಸ್ಸುಗಳಲ್ಲಿ ಮಲ್ಕೊಂಡು ಕಷ್ಟಪಟ್ಟು ದುಡಿತಾ ಇದ್ದಾರೆ. ದುಡಿಯೋ ವರ್ಗಕ್ಕೆ ನೀವು ಯಾಕೆ ಈ ಥರ ಹೀನಾವೇಶವಾಗಿ ನೋಡ್ತಾ ಇದ್ದೀರಾ? ನ್ಯಾಯ ಮಾಡಿಕೊಡಿ ಅವರಿಗೆ. ನ್ಯಾಯ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ? ನೀವು ಮಾಡ್ತಾ ಕೊಟ್ಟಿದ್ದೀರಾ. ಸ್ವಲ್ಪ ನಿನ್ನೆ ಮಾತಾಡಿರೋ ಇದ್ರ ಪ್ರಕಾರವಾಗಿ ಸ್ವಲ್ಪ ನ್ಯಾಯ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಆದರೆ ಇರೋದನ್ನು ಕೊಟ್ಬಿಡಿ. ಅದರಲ್ಲಿ ಏನಿದೆ, ತಪ್ಪೇನಿದೆ? ದುಡಿಯೋರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.